ನಿನಗೆ ಒಂದು ಮುಖ್ಯವಾದ ವಿಷಯನ ಹೇಳಬೇಕು. ಏನ್ ಮಾವ ಅಂತ ವಿಷಯ? ಹೇಳ್ತೀನಿ, ಆದರೆ ಇದು ಯಾರಿಗೂ ಗೊತ್ತಾಗಬಾರ್ದು. ಈ ವಿಷಯ ಏನಾದ್ರು ಕೇಳಿದ್ರೆ ನೀನು ಆಶ್ಚರ್ಯಪಡ್ತೀಯ. ಜಗತ್ತೇ ಬೆಚ್ಚಿ ಬೀಳುವಂತ ಕೆಲಸ ಮಾಡಿದ್ದೀನಿ. ಆ ವಿಷಯ ನಿನಗೆ ಗೊತ್ತಾದ್ರೆ ನಂಬೋದೆಲ್ಲ ನೀನು ಹೆದರಿ ನಡಗ್ಬಿಡ್ತೀಯ. ದಯವಿಟ್ಟು ಹೇಳಿ ಏನು ಅಂತ. ಅನಂತ, ರುಚಿಯಾಗಿ ಏನಾದರೂ ತಿನ್ನಬೇಕು ಅಂದರೆ ಕಾಯ್ಬೇಕು. ಕಾಯ್ದಷ್ಟು ಹಸು ಜಾಸ್ತಿ ಆಗುತ್ತೆ. ಆಗ ರುಚಿ ಎರಡರಷ್ಟು ಸಿಗುತ್ತೆ. ಈಗ ನಾನು ಹೇಳೋ ವಿಷಯ ನೀನು ಕೇಳಿದ್ರೆ ತುಂಬಾ ಖುಷಿ ಪಡ್ತೀಯ, ಕುಣಿದು ಕುಪ್ಪಳಿಸ್ತೀಯ. ಹೌದಾ? ನಾನು ಖುಷಿ ಪಡೋ ವಿಷಯನಾ? ಅಂಥದ್ದೇನಿದೆ ಮಾವ? ವಿಷಯ ಇದೆ ಇದರಲ್ಲಿ. ಇದೇನಿದೆ ಮಾವ? ಈ ವಯಸ್ಸಲ್ಲಿ ಎನರ್ಜಿ ಬರಕ್ಕೆ ಲೇಹನ ಇಲ್ಲ ಅದೇ ಥರದ ಪೌಡ್ರಾ? ಅದೆಲ್ಲ ಅಲ್ಲ ಕಣೋ, ಇದೇ ಬೇರೆ. ಇದ್ರ ಬಗ್ಗೆ ನಿನಗೆ ಹೇಳಬೇಕು ಅಂದರೆ ಉದಾಹರಣೆ ಕೊಟ್ಟೆ ಹೇಳಬೇಕು. ನಮ್ಮ ಕನ್ನಡದಲ್ಲಿ ಒಂದು ಸಿನಿಮಾ ಬಂದಿತ್ತು, ಹಲೋಡೆ ಅಡಿ ಅಂತ. ನೋಡಿದ್ಯಾ? ನೋಡದೆ ಇರೋಕ್ಕಾಗತ್ತ ಮಾವ? ವಿಷ್ಣುದಾದ ಸಿನಿಮಾ ತಾನೆ? ಕರೆಕ್ಟಾಗಿ ಹೇಳ್ದೆ. ಅದರಲ್ಲಿ ಅಪ್ಪ ಮಗ ಇರ್ತಾರೆ. ವಿಷ್ಣು ಸರ್ ಜಿಲ್ಲಾಧಿಕಾರಿ, ಮಗ ಸ್ಕೂಲ್ಗೆ ಹೋಗ್ತಾ ಇರ್ತಾನೆ. ಅದೆಲ್ಲ ಗೊತ್ತು ಮಾವ. ಸಿನಿಮಾ ಕತೆ ಹೇಳಕ್ಕೆ ಇಷ್ಟೊಂದು ಬಿಲ್ಡಪ್ ಕೊಡ್ತಾ ಇದ್ದೀರಾ? ನನ್ನ ಮಾತನ್ನ ಸ್ವಲ್ಪ ಕೂಲಾಗಿ ಕೇಳಿಸ್ತಾವ. ಆ ಸಿನಿಮಾದಲ್ಲಿ ಅಪ್ಪನ ಆತ್ಮನ ಮಗನಿಗೆ, ಮಗನ ಆತ್ಮನ ಅಪ್ಪನಿಗೆ ಬರೋ ಹಾಗೆ ಮಾಡ್ತಾರೆ. ಅದು ಗೊತ್ತಾ? ಹೌದು, ಸಿನಿಮಾದಲ್ಲೆಲ್ಲ ಮಾಟ ಮಾಡಿ ಅಪ್ಪ ಮಗ ಆಗಿರ್ತಾನೆ, ಮಗ ಅಪ್ಪ ಆಗಿರ್ತಾನೆ. ಅಪ್ಪನ ಬುದ್ಧಿ ಮಗನ ಬಂದಿರುತ್ತೆ, ಮಗನ ಬುದ್ಧಿ ಅಪ್ಪನಿಗೆ ಬಂದಿರುತ್ತೆ. ಈಗ ಸರಿಯಾಗಿ ಅರ್ಥ ಆಗಿದೆ ನಿಮಗೆ. ಅಯ್ಯೋ ಮಾವ, ನನಗೆ ಆ ಸಿನಿಮಾ ಅರ್ಥ ಆಗಿದೆ, ಆದರೆ ನೀವು ಹೇಳೋದು ನನಗೆ ಅರ್ಥ ಆಗ್ತಿಲ್ಲ. ಈ ಪೌಡ್ರ್ ಇದೆಯಲ್ಲ, ಈ ಪೌಡ್ರಿಗೂ ಅದೇ ಥರ ಶಕ್ತಿ ಇದೆ. ಈ ಪೌಡ್ರನ್ನ ತಗೊಂಡೋಗಿ ನೀನೇನಾದರೂ ಶೌರಿನ ಮೇಲೆ ಹಾಕಿದ್ರೆ ಶೌರ್ಯ ಮತ್ತೆ ಅನು ಆತ್ಮ ಹತ್ಲು ಬದಲಾಗುತ್ತೆ. ಅನು ಆತ್ಮ ಶೌರಿನ ಒಳಗಡೆ, ಶೌರಿನ ಆತ್ಮ ಅನು ಒಳಗಡೆ ಸೇರ್ಕೊಳ್ಳುತ್ತೆ. ಅನು ಸ್ವಲ್ಪ ಸೂಕ್ಷ್ಮವಾದ ಹುಡುಗಿ, ಲಡ್ಡು ಥರ ಗಟ್ಟಿಗಿತ್ತಿಯಲ್ಲ. ಹಾಗಾಗಿ ಶೌರಿನಿಂದ ಏನೇನು ಮಾಡಿಸ್ಬೇಕು ಅಂದ್ಕೊಂಡಿದ್ವು ಅದನ್ನೆಲ್ಲ ಅನು ತಲೆ ಕೆಡಿಸಿ ಅವಳ ಕೈಯಿಂದ ಮಾಡಿಸ್ಬೋದು. ಮಾವ, ಇದೆಲ್ಲ ಸಾಧ್ಯನಾ? ಅನು ಮೇಲೆ ನನ್ನ ಜೀವನ ಇದೆ. ನಿನ್ನ ಜೀವ ಎಲ್ಲೋ ಹೋಗಲ್ವೋ. ಸದ್ಯಕ್ಕೆ ಆತ್ಮಗಳು ಎಕ್ಸ್ಚೇಂಜ್ ಆಗುತ್ತೆ ಅಷ್ಟೆ. ಈ ಕೆಲಸ ಸಕ್ಸಸ್ ಆದಮೇಲೆ ಆ ಆತ್ಮಗಳು ಅವ್ರವ್ರ ಜೀವಗಳನ್ನ ಸೇರ್ಕೊಟ್ಟು ಆಮೇಲೆ ಬೇಕಾದ್ರೆ ಅನು ನಿನಗೆ ಸಿಗೋ ಥರ ವಶೀಕರಣ ಮಾಡಿಸ್ತೀನಿ. ಆದರೆ ಇದೆಲ್ಲ ಸಿನಿಮಾ ಕತೆ ಥರನೇ ಇದೆ ಮಾವ. ಇದೆಲ್ಲ ನಿಜವಾಗ್ಲೂ ವರ್ಕ್ ಆಗುತ್ತಾ? ಅನುಮಾನನೇ ಬೇಡ.